ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಅರ್ಜುನ ಉವಾಚ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಅರ್ಜುನನು ಹೇಳಿದನು, ಹೇ ದೇವ, ನೀನು ಪರಬ್ರಹ್ಮ, ಪರಂಧಾಮ, ಪರಮ ಪವಿತ್ರನು, ಪುರುಷನು, ಶಾಶ್ವತನು, ದಿವ್ಯನು, ಆದಿದೇವನು, ಜನ್ಮರಹಿತನು ಮತ್ತು ವಿಭುವಾಗಿರುವೆ. ತಾನು ತನ್ನವರು ಎಂಬ ಮೋಹಪಾಶದಿಂದ ಗೊಂದಲದ ಗೂಡಾಗಿ ಕರಿಮೋಡದಿಂದ ಮುಚ್ಚಿದ ಆಕಾಶದಂತಾಗಿದ್ದ ಅರ್ಜುನನ ಮನಸ್ಸು ಇದೀಗ ಮೋಡಗಳು ಮಳೆಯಾಗಿ ನೆಲಕ್ಕುರುಳಿ ಶುಭ್ರವಾದ ಆಕಾಶವಾದಂತೆ, ಮಳೆಯಿಂದ ತೊಳೆದು ಶುಭ್ರವಾದ ಶರತ್ ಋತುವಿನ ಹಸಿರೆಲೆಗಳು ಬೆಳಗಿನ ಸೂರ್ಯ ರಶ್ಮಿಯಿಂದ ಹೊಳೆಯುವಂತೆ ತಿಳಿಯಾಗಿದೆ. ಪೂರ್ವಾಗ್ರಹ ಪೀಡಿತ ಮನಸ್ಸು ತನ್ನಲ್ಲಿ ಅಥವಾ ತನ್ನ ಹತ್ತಿರ ಇರುವ ಪ್ರಭೆಯನ್ನಾಗಲಿ ಮಹತ್ವವನ್ನಾಗಲಿ ಗುರುತಿಸಲಾರದು. ಕೆಲವರ ಮನಸ್ಸಿನಲ್ಲಿ ತಮ್ಮ ಬಗ್ಗೆ ಅತಿಯಾದ ಅಭಿಮಾನವಿದ್ದರೆ, ಕೆಲವರಿಗೆ ಎಲ್ಲವೂ ಇದ್ದರೂ ತಮ್ಮ ಬಗ್ಗೆಯೇ ತಾತ್ಸಾರ. ಶ್ರೀಕೃಷ್ಣನಂಥ ಮಿತ್ರನಿರುವಾಗ ಅರ್ಜುನ ಯಾವುದೇ ಭಾವೋದ್ವೇಗಕ್ಕೂ ಒಳಗಾಗುವ ಅವಶ್ಯಕತೆ ಇರಲಿಲ್ಲ. ಆದರೆ ಶ್ರೀಕೃಷ್ಣನ ಅರಿವು ಇಲ್ಲದ ಕಾರಣ ಅರ್ಜುನ ಮೋಹಪಾಶಕ್ಕೆ ಬಿದ್ದು ಕರ್ತವ್ಯ ಮಾಡಲು ಹಿಂಜರಿಯುತ್ತಿದ್ದಾನೆ. ಮನುಷ್ಯನ ಸ್ವಭಾವವೇ ಹಾಗೆ. ತನ್ನ ಸುತ್ತಲೂ ಇರುವವರ ಮಹತ್ವ ಅರಿತು ಅವರ ಜೊತೆಗೂಡಿ ಅಥವಾ ಅವರ ಸಲಹೆ ಪಡೆದು ಉತ್ತಮ ಕಾರ್ಯ ಮಾಡುವ ಬದಲು ಸದಾ ತಾನು ಮಾಡಿದ್ದು ಎಂಬ ಆತ್ಮ ಪ್ರಶಂಸೆಯಲ್ಲೇ ಕಳೆದು ಸಣ್ಣ ವ್ಯತ್ಯಾಸವಾದರೂ ತಡೆಯಲಾರದೆ ದುಃಖಿತನಾಗುವನು. ಆಪ್ತ ಸಲಹೆ ಪಡೆಯುತ್ತಾ ತನ್ನಲ್ಲಿರುವ ದೌರ್ಬಲ್ಯ ಕೂಡ ಅರ್ಥವಾದ ಅರ್ಜುನನಿಗೆ ಭಗವಂತನ ಹಲವು ಮುಖಗಳು ಕಾಣಲಾರಂಭಿಸಿವೆ. ಭಗವಂತನನ್ನು ಸ್ತುತಿಸಲು ಆರಂಭಿಸಿದ್ದಾನೆ. ಆಪ್ತ ಸಲಹೆಯ ಮಹತ್ವವೇ ಹಾಗೆ. ಅಂತಃಸತ್ವ ಬಡಿದೆಬ್ಬಿಸಿ ಆತನಲ್ಲಿರಬಹುದಾದ ದೌರ್ಬಲ್ಯವನ್ನು ಅಳಿಸಿ ಹೊಸ ದೃಷ್ಟಿಕೋನದಿಂದ ಪ್ರಪಂಚವೇ ಬದಲಾದಂತೆ ಅನ್ನಿಸುವುದು ಸಹಜ. ಶ್ರೀಕೃಷ್ಣನಂಥ ಆಪ್ತ ಸಲಹೆಗಾರನ ಮೂಲಕ ಅರ್ಜುನನಿಗೆ ಸ್ವಲ್ಪ ಜ್ಞಾನೋದಯವಾಗಿ ತನ್ನ ಮಿತ್ರನ ಹಲವು ಮುಖಗಳು ಕಾಣಲಾರಂಭಿಸಿವೆ. ಹರಿ ಓಂ ತತ್ಸತ್.